ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಇನ್ನೊಂದು ಕುಕ್ಕಿಂಗ್ ವ್ಲಾಗ್ ಜೊತೆ ಬಂದಿದ್ದೀನಿ. ಕುಕ್ಕಿಂಗ್ ವೀಡಿಯೋ ಮಾಡ್ತಾಯಿದ್ದೀನಿ. ಏನಂದರೆ ಚಿಕನ್ ರೆಸಿಪಿ. ಇದಕ್ಕೆ ಏನು ಹೆಸರು ಅಂದರೆ ರೆಡ್ ಚಿಕನ್. ಇದು ಎಲ್ಲೂ ನೋಡ್ಕೊಂಡಿದ್ದಲ್ಲ, ಇದು ನಮ್ಮ ಅಮ್ಮನೇ ಕಂಡಿಡ್ಕೊಂಡಿರೋ ರೆಸಿಪಿ. ಇದನ್ನು ನಿಮ್ಗೆಲ್ಲರಿಗೂ ತೋರಿಸ್ತೀನಿ ಹೆಂಗೆ ಮಾಡೋದಂತ. ನಾನು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಏನೇನು ಹೇಳಬೇಕು ಅಂತ ಅನಿಸುತ್ತೆ ಕಮೆಂಟ್ ಮಾಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ರೆಡ್ ಚಿಕನ್ ಮಾಡೋದು ತುಂಬ ಈಸಿ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಇಷ್ಟು ಕಮ್ಮಿ ಐಟಮ್ಸಲ್ಲಿ ಒಂದು ರೆಸಿಪಿ ಮಾಡ್ಬೋದು ಅಂತ. ಬರೀ 3-4 ಐಟಮ್ಸ್ ಅಷ್ಟೇ. ಅದರಲ್ಲಿ ಒಂದು ಸಖತ್ತಾಗಿರೋ ರೆಸಿಪಿ ಆಗುತ್ತೆ. ಇದನ್ನು ಟ್ರೈ ಮಾಡಿ, ನೀವು ಚೆನ್ನಾಗಿಲ್ಲ ಅಂದರೆ ನನಗೆ ಕೇಳಿ. ಇದಂತೂ ಎಲ್ಲರೂ ಫೇವ್ರೇಟ್. ಇದು ಇಷ್ಟ ಇಲ್ಲ ಅಂತೇಳಿ ಯಾರೂ ಹೇಳಲ್ಲ. ನಮ್ಮಮ್ಮ ಮಾಡಿಕೊಟ್ಟಿರೋರಲ್ಲಿ ಯಾರೂ ಇಷ್ಟ ಇಲ್ಲ ಅಂತ ಹೇಳಲ್ಲ. ಮತ್ತು ಮನೆಗೆ ಹೋಗಿ ಟ್ರೈ ಮಾಡೋಕ್ಕೆ ಕೇಳ್ತಾರೆ ಹೆಂಗೆ ಮಾಡೋದು ಅಂತ ಇಲ್ಲ. ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದಾಳಲ್ಲ ಅಂತ ಅಂದ್ಕೊಬೇಡಿ. ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ, ನಿಮಗೂ ಅನಿಸುತ್ತೆ. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ರೆಡ್ ಚಿಕನ್ ಮಾಡೋಕ್ಕೆ ಇದು 3/4 kg ಚಿಕನ್ ತೊಗೊಂಡಿದ್ದೀನಿ ನಾನು. ಮತ್ತು ಅದಕ್ಕೆ ಫಸ್ಟು 1.5 ಸ್ಪೂನ್ ಚಿಲ್ಲಿ ಪೌಡರ್ ಬೇಕು. ಆಮೇಲೆ 1.5 ಸ್ಪೂನ್ ಧನಿಯಾ ಪೌಡರ್ ಬೇಕು. ನೀವು ಎಷ್ಟು ತೊಗೋತೀರಾ ಅಷ್ಟೇ ಕ್ವಾಂಟಿಟಿ ತೊಗೋಬೇಕು ನೀವೆರಡು. ಆಮೇಲೆ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಂದರೆ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಿಮಗೆ ಟೇಸ್ಟ್ಗೆ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕಬೇಕು. ಫುಲ್ ಹಾಕ್ಬೇಡಿ, 5 ರೂಪೀಸ್ ಸ್ವಲ್ಪ ಹಾಕಿ. ಮತ್ತು 3 ಸ್ಪೂನ್ಸ್ ಸೋಯಾ ಸಾಸ್. ಇಷ್ಟೇ ಬೇಕು. ಆಮೇಲೆ ಎಣ್ಣೆ ಬೇಕು. ಅಷ್ಟೇ ಬೇಕಾಗಿರೋದು ರೆಡ್ ಚಿಕನ್ಗೆ. kg ಚಿಕನ್, ಹಾಫ್ kgನ ಜಾಸ್ತಿ ಇದೆ. ಅದನ್ನು ಚೆನ್ನಾಗಿ ತೊಳ್ಕೊಂಡು ಬಾಂಡಿಗೆ ಹಾಕಿ ನೀರು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೇಕು. ಅದು ಹಂಗೆ ಬೇಯ್ತಾ ಇರುತ್ತೆ. ಅದೇ ಬೆಂದು ನೀರೆಲ್ಲ ಸೀದೋಗಿ ಅದೇ ಎಣ್ಣೆ ಬಿಟ್ಕೊಳ್ಳುತ್ತೆ. 20 to 30 ಮಿನಿಟ್ಸ್ ಆಗುತ್ತೆ ಅದು ಬೇಯೋಷ್ಟರಲ್ಲಿ. ಅದೇ ಬೇಯ್ತಾ ಇರುತ್ತೆ. ಇದು ಬೆಂದು ಈ ಥರ ವೈಟ್ಗೆ ಆಗ್ತಾ ಇರುತ್ತೆ. ಅದು ಹಂಗೆ ಬೇಯಕ್ಕೆ ಬಿಡಬೇಕು. ಒಂದು ಅರ್ಧ ಗಂಟೆ ಆಗುತ್ತೆ. ನೀವೇನು ಮಾಡೋಕ್ಕೆ ಹೋಗ್ಬಿಡಿ. ಅವಾಗವಾಗ ಬಂದು ಈ ಥರ ಸ್ವಲ್ಪ ಹಿಂಗೆ ಮಾಡಿ ಸಾಕು ಅಷ್ಟೇ. ಇದು ಈ ಥರ ಬೇಯಬೇಕಾದ್ರೇ ಸ್ವಲ್ಪ 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ನೋಡಿ, ಇದು ಚಿಕನ್ ಬೆಂದು ನೀರೆಲ್ಲ ಸೀದೋಗುತ್ತೆ. ಅದೇ ಎಣ್ಣೆ ಬಿಟ್ಕೊಳ್ಳುತ್ತೆ ಸ್ವಲ್ಪ. ಆಮೇಲೆ ಎಕ್ಸ್ಟ್ರಾ ನೀವು ಹಾಕ್ಕೋಬೇಕು. ಅದೇ ಈ ಥರ ಆಗೋ ತನಕ ಇನ್ನೂ ಬೇಯಿಸ್ಬೇಕು. ಇನ್ನೂ ಫುಲ್ ನೀರೆಲ್ಲ ಸೀದೋಗುತ್ತೆ. ಫುಲ್ ಬರೀ ಚಿಕನ್ ಮಾತ್ರ ಕಾಣುತ್ತೆ ನಿಮಗೆ. ನೋಡಿ, ನೀರೆಲ್ಲ ಸಿದ್ದು ಹಿಂಗಾಗುತ್ತೆ. ಆಮೇಲೆ ಇನ್ನೂ ಇಷ್ಟ ಇಲ್ಲ, ಇನ್ನೂ ಫುಲ್ಲು ನೀರು ನೋಡಿ ಅಲ್ಲಿ ಕಾಣಿಸ್ತಾ ಇದೆ. ಅದೆಲ್ಲ ಫುಲ್ಲು ಸೀದೋಗುತ್ತೆ. ಫುಲ್ಲು ಚೆನ್ನಾಗಿ ಬೇಯಿಸ್ಬೇಕು ನೀವು, ಇಲ್ಲಾಂದರೆ ಚೆನ್ನಾಗಾಗಲ್ಲ. ನೋಡಿ, ಇದು ಫುಲ್ಲು ನೀರೆಲ್ಲ ಸೀದೋಗಿ ಎಣ್ಣೆ ಬಿಟ್ಕೊತಾ ಇದೆ. ಇದಕ್ಕೆ ಎಕ್ಸ್ಟ್ರಾ ನೀರುಗಳ ಸ್ವಲ್ಪ ಎಣ್ಣೆ ಹಾಕೋಬೇಕು. ನೀವು 5 ಸ್ಪೂನ್ ಎಣ್ಣೆ ಹಾಕೊಳ್ಳಿ. 1 2 3 4 5. ಇದು ಕಬಾಬ್ ಮಾಡಿದ್ವಿ, ಅದ್ರದ್ದು ಎಣ್ಣೆ ಅಂತ ಕಲರ್ ಇದೆ. ಇದು ನಮ್ಮ ಅಮ್ಮನ ಹತ್ರ ಏನಕ್ಕೆ ಮಾಡ್ತೀನಿ ನಾನು ಅಂದರೆ, ಇದು ನಮ್ಮ ಅಮ್ಮಂದೇ ಡಿಶ್ಶು. ನಾವು ಯಾರು ಮಾಡಿದ್ರೆ ನಮ್ಮ ಅಮ್ಮ ಥರ ಟೇಸ್ಟ್ ಬರೋಲ್ಲ. ಅದಕ್ಕೆ ನಮ್ಮ ಅಮ್ಮನೇ ಮಾಡಿಬಿಡ್ಲಿ ಅಂತ ನಮ್ಮ ಅಮ್ಮ ಹತ್ರನೇ ಮಾಡ್ತಾ ಇದ್ದೀನಿ ನಾನು. ಈ ಥರ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. 1/2 ಸ್ಪೂನ್. ಜಾಸ್ತಿ ಹಾಕೋದ್ರಿ ಚೆನ್ನಾಗಲ್ಲ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ನೀವು ಬೇಕಾದರೆ ಚಿಕನೆಲ್ಲ ಎತ್ಕೊಂಡು ಬೇಕಾದ್ರೆ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡಿ ಆಮೇಲೆ ಚಿಕನ್ ಹಾಕ್ಕೋಬೋದು. ಇಲ್ಲಾಂದರೆ ಹಿಂಗೂ ಮಾಡ್ಬೋದು. ನಿಮ್ಗೆ ಹೆಂಗೆ ಇಷ್ಟ ಹಂಗೆ ಮಾಡ್ಕೋಬೋದು. ನೆಕ್ಸ್ಟು ಅದೇ ಧನಿಯಾ ಪುಡಿ ಮತ್ತು ಖಾರ ಪುಡಿ ಹೇಳಿದ್ನಲ್ವ, ಅದು ಸಪ್ರೇಟ್ ಹಾಕ್ಕೊಳ್ಳಿ. ಒಟ್ಟಿಗೆ ಆದರೂ ಹಾಕ್ಕೊಳ್ಳಿ, ಸಪ್ರೇಟ್ ಆದರೂ ಹಾಕ್ಕೊಳ್ಳಿ. ಇರೋದಿದ್ದಕ್ಕೆ 4-5 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಚಿಕನ್ನು ಸೇರಿ 6 ಇಂಗ್ರೀಡಿಯೆಂಟ್ಸ್ ಇದೆ ಅಷ್ಟೇ. ಇಷ್ಟ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮಾಡಬೇಕು, ಸಖತ್ತಾಗಿರುತ್ತೆ ಟೇಸ್ಟ್. ಎಕ್ಸ್ಟ್ರಾ ಏನೇನೋ ಆ್ಯಡ್ ಮಾಡೋಕ್ಕೆ ಹೋದರೆ ಚೆನ್ನಾಗಿ ಅನ್ಸಲ್ಲ. ತುಂಬ ಬೇಗ ಆಗುತ್ತೆ. ಅದು ಚಿಕನ್ದು ನೀರಿದ್ದಾಗ ಹಸಿದೋಗೋದು ಮಾತ್ರ ತುಂಬ ಟೈಮ್ ಹಿಡಿಯುತ್ತೆ. ಅದು ಬಿಟ್ಟರೆ
ಮಿಕ್ಕಿದೆಲ್ಲ 5 ಮಿನಿಟ್ಸು ಆಗೋಲ್ಲ, ಇಷ್ಟೇ ಬೇಗ ಆಗೋಗುತ್ತೆ. ನೆಕ್ಸ್ಟು ಧನಿಯಾ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದಾರೆ. ಇದನ್ನು ಟೇಸ್ಟ್ ಮಾಡಿ, ನಿಜವಾಗೂ ನಿಮಗೆ ಸಖತ್ ಇಷ್ಟ ಆಗುತ್ತೆ. ಇದೇ ನಮ್ಮ ಅಮ್ಮ ಮಾಡೋದು ಎಲ್ರಿಗೂ, ನಮ್ಮ ಮನೇಲಿ ಎಲ್ರಿಗೂ, ನಮ್ಮ ರಿಲೇಟಿವ್ಸ್ ಎಲ್ರಿಗೂ ಇದೇ ತುಂಬ ಇಷ್ಟ. ರೆಡ್ ಚಿಕನ್ ಇದ್ರೆ ಹೆಸರು ರೆಡ್ ಚಿಕನ್. ಇವಾಗ ನೆಕ್ಸ್ಟು ಸೋಯಾ ಸಾಸ್ ಹಾಕೋಬೇಕು. 3 ಸ್ಪೂನ್ಸ್ ಹಾಕೊಳ್ಳಿ. 1/2 kg ಅಂದರೆ 2 ಸ್ಪೂನ್ ಹಾಕೊಳ್ಳಿ. ಇದು 1/2 kgನೇ ಜಾಸ್ತಿ ಇದೆ ಅಲ್ವಾ. ನೀವು ಸೋಯಾ ಸಾಸ್ ಜಾಸ್ತಿ ಹಾಕೋಬಿಟ್ರೆ ಸ್ವೀಟ್ ಥರ ಆಗೋಗುತ್ತೆ. ಆಮೇಲೆ ನಾವು ಬೇಯಬೇಕಾದ್ರೇ ಉಪ್ಪು ಹಾಕಿದ್ದೆ ಅಲ್ವಾ. ಇವಾಗ ನೋಡಿ ಲಾಸ್ಟಿಗೆ ಉಪ್ಪು ಕಮ್ಮಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿರಿ, ಸ್ವಲ್ಪ ಉಪ್ಪು ಹಾಕ್ಬಿಡುತ್ತೆ. ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ. ಮತ್ತು ಇದು ಇದು ಇವಾಗ ಈ ಥರ ಬ್ರೌನ್ ಕಾಣ್ತಿದೆ, ಆಮೇಲೆ ರೆಡ್ ಆಗುತ್ತೆ. ಅದಕ್ಕೆ ನಮ್ಮಮ್ಮನೇ ಇಟ್ಟಿರೋದು ರೆಡ್ ಚಿಕನ್. ಇಲ್ಲ ಇದಕ್ಕೆ ಎಷ್ಟಿಟ್ಟಿದ್ದು ನನ್ನ ಹಸ್ಬೆಂಡ್ ರೆಡ್ ಚಿಕನ್ ಅಂತ. ಇಲ್ಲ, ನಮ್ಮ ಮನೇಲೆ ನನ್ನ ತಂಗಿನೋ ಯಾರೋ ಇಟ್ಟಿರೋದು. ಅಭಿನೂ ಅದನ್ನೇ ಹೇಳ್ಬಿಟ್ಟು ಇಷ್ಟೇ. ಇವಾಗ 1 ಮಿನಿಟ್ ಅದು ಕುಕ್ ಆಗಬೇಕು, ಆಮೇಲೆ ಸ್ಟವ್ ಆಫ್ ಮಾಡಬೇಕು. ಇದು ತಣ್ಣಗಾದ್ಮೇಲೆ ತಿನ್ನಬೇಕು, ಬಿಸಿ ಬಿಸಿ ಅಷ್ಟು ಚೆನ್ನಾಗಿರಲ್ಲ. ತಣ್ಣಗಾದ್ಮೇಲೆ ತಿನ್ನಿ. ಇವಾಗ ಆಫ್ ಆಗಿದೆ ಸ್ಟವ್. ಇವಾಗ ಬಿಸಿ ಬಿಸಿ ಇರುತ್ತೆ. ನೋಡಿದ್ರಾ, ಸೊ ಸಿಂಪಲ್ ಅಲ್ವಾ, ಎಷ್ಟು ಈಸಿಯಾಗಿ ಮಾಡಿದ್ದೀವಿ ಅಂತ. ನೀವು ಮನೇಲಿ ಟ್ರೈ ಮಾಡಿ, ನಿಜ ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ನನ್ನ ಫೇವ್ರೇಟ್ ಇದು, ನಮ್ಮ ಅಮ್ಮ ಮಾಡೋದು ಚಿಕನ್ ರೆಸಿಪೀಸಲ್ಲಿ ಇದು ನನ್ನ ಫೇವ್ರೇಟ್. ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ನನ್ನ ಗ್ಯಾರಂಟಿ ನನಗಿದೆ. ಅಷ್ಟೇ, ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ, ಬಾಯ್. ನಾನು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ.